ನಿಮ್ಮಿಬ್ರಿಗೆ ಮದುವೆ ಆಗೈತಾನೆ, ಸುಮ್ಮನಿರ್ರಿ. ಏನಾಗ್ತದೆ ಗೊತ್ತಿ, ಇವ್ನಿಗೆ ಈ ಥರ ಹಿಂಸೆ ಕೊಟ್ಟರೆ ಅವನು ಹಿಂಸೆ ಪಟ್ಬಿಟ್ಟು ಅನ್ಕೊಂಡು ಅವನು ಆಗ್ಲೇ ದೇವಸ್ಥಾನ ಥರ ಮಾಡಿ ಹೆಸರು ಪ್ರಸಾದಂ ಅಂತಾನೆ ಇಟ್ಟಿರೋದು. ಸೊ ಇದು ನನ್ನ ಕಾನ್ಸೆಪ್ಟ್. ಬಟ್ಟೆ ಎಲ್ಲಿ ತಗೊಂಡ್ರೆ ಆಯ್ತು? ಯಾರ್ರೀ ಅದು? ಕಳ್ಸ್ರಿ ಆಚೆ ಅನ್ನ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಇವಾಗ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಆದಿ ಅಂತ. ಸೊ ಅವರು ಹೋಟೆಲ್ ಓಪನಿಂಗ್ ಮಾಡ್ತಾ ಇದ್ದಾನೆ. ಸೊ ವೆಜ್ ಹೋಟೆಲ್ಲು. ಸೊ ಅದಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ನನ್ನ ಮಕ್ಕಳು ಇವತ್ತು ಬಂದ್ಬಿಟ್ಟು ಆಟ ಆಡಿಸ್ತವ್ರೆ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಇವಾಗ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಪರಿಚಯ ಮಾಡಿಸ್ಕೊಡ್ತೀನಿ. ಸೊ ಫಸ್ಟು ನಮ್ಮ ಹೋಟೆಲ್ ಓನರ್ನ ಮೀಟ್ ಮಾಡಿಸ್ತೀನಿ ಇವಾಗ. ಸೊ ಬನ್ನಿ ಆದಿಯವರೇ. ಸೊ ಇವಾಗ ಅವನು ನಾಚಿಕೆ ಪಡ್ಕೊಂಡು ಹೋಗ್ಬಿಟ್ಟು ಹೊರಗಡೆ. ಸೊ ಇನ್ನು ಮಿಕ್ದವ್ರನ್ನ ಇವಾಗ ಬಂದಿರೋರನ್ನ ಪರಿಚಯ ಮಾಡ್ಕೊಡ್ತೀನಿ. ಸೊ ಯಾಕ್ರೋ ಮಾಡ್ಕೊಡ್ತು ಇವಾಗ ನೋಡು, ಮಾತಾಡಿಸ್ತೀನಿ ಅಂದ್ಬಿಟ್ಟು ನನ್ನ ಮಗ ಹೊಂಟೋದ. ಸೊ ಇವನು ನಮ್ಮ ಧನುಷ್ ಅಂತ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಸೊ ಇವನು ನಮ್ಮ ಡೊಂಗ ಅಂತ, ಅಲಿಯಾಸ್ ಡೊಂಗ ಅಂತ ನಾವು ಕರೆಯೋದು. ಸೊ ಧನರಾಜ್ ಅಂತ. ಸೊ ನಾ ಹೇಳಿದ್ದೀನಿ. ಸೊ ಇವನು ಬಂದು ಧರ್ಮೇಶ್ ಅಂತ. ಸೊ ಇವನು ಧನುಷ್ ಅಂತ. ಇವರಿಬ್ರು ಚಿಂಟು ಪಿಂಟು ಸ್ಕೂಲ್. ಇವನು ಬಂದು ಮಧು ಅಂತ. ಸೊ ಎಲ್ಲ ಹಾಯ್ ಹೇಳು, ನನಗಲ್ಲ ಸಬ್ಸ್ಕ್ರೈಬರ್ಸ್ಗೆ. ಸೊ ಇವರು ಹರಿ ಅಂತ. ನಿಮ್ಮಿಬ್ರಿಗೆ ಮದುವೆ ಆಗೈತಾನೆ, ನಮಗೆಲ್ಲ ಗೊತ್ತಾಗೋಯ್ತು. ಸೊ ಈಗ ಆದಿಯವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ರೀಟೇಕೆಲ್ಲ ಇಲ್ಲ ಅಮ್ಮ. ಸೊ ಈಗ ಅವನು ಬ್ಯುಸಿ ಅವನೇ. ಸೊ ಹೋಟೆಲ್ ಮಹಾಪ್ರಸಾದಮ್ ಅಂತ ಹೋಟೆಲ್ ಹೆಸರು. ಸೊ ಆಲ್ರೆಡಿ ನೀವು ವಿಡಿಯೋದೆಲ್ಲ ಫಸ್ಟಲ್ಲಿ ನೋಡಿರ್ತೀರ. ಸೊ ತೋರಿಸಿದ್ದೀನಿ. ಇವಾಗ ಆಂಟಿ ಮತ್ತು ಅಂಕಲ್ ಎಲ್ಲ ಅಲ್ಲಿ ಮಾತಾಡ್ತವ್ರೆ. ಸೊ ಅವ್ರು ತುಂಬ ಬ್ಯುಸಿ, ಆಮೇಲೆ ಮಾತಾಡಿಸ್ಬೇಕು. ಇರಿ ಅವನ್ನ ಮಾತಾಡ್ಸ್ಕೊಂಬರೋಣ. ಅದೇ ಹೇಳಪ್ಪ. ಸೊ ಕಂಗ್ರಾಟ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಏನು ಅನ್ನಿಸ್ತಿದೆಯಪ್ಪ? ತುಂಬ ಖುಷಿ ಆಗ್ತಿದೆ. ಹಾಂ, ಈ ಕಡೆ ಬಂದರೆ ಬನ್ನಿ, ಟ್ರೈ ಮಾಡಿ, ನೀವು ಟೇಸ್ಟ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಬ್ಯುಸಿ ಅವನೇ, ಆಮೇಲೆ ಮಾತಾಡ್ತೀನಿ, ಅದೆಲ್ಲ ಮಾತಾಡ್ಸ್ಕೊಂಬರ್ತೀನಿ. ಸೊ ಇನ್ನೂ ಟ್ರೈ ಮಾಡಬೇಕು. ಇನ್ನು ಊಟ ಎಲ್ಲ ತಿಂದಿಲ್ಲ. ಊಟ ಹೇಗಿತ್ತು ಅಂತ ಟ್ರೈ ಮಾಡಿ ಹೇಳ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ.
ಸೊ ಗೈಸ್ ಇವಾಗ ಊಟ ಟೇಸ್ಟ್ ಮಾಡುವಂಥ ಸಮಯ. ಮಾಲೀಕ ಅವರ ಸೊ ಟೇಸ್ಟ್ ಮಾಡಪ್ಪ. ಸಮಯ. ಹಾಂ ಸಮಯ. ಗೈಸ್ ನಮ್ಮ ಆದಿ ಹೋಟೆಲ್ ಪ್ರೊಪ್ರೈಟರ್ ಅವರ ಅಮ್ಮ. ಹಾಯ್. ಹಾಂ ಹೇಳಿ ಆಂಟಿ, ಹೇಗೆ ಅನಿಸ್ತಿದೆ ಇವತ್ತಿನ ದಿನ? ವಾಟ್ಸಪ್ ಸ್ಟೇಟಸ್ ನೋಡಿಲ್ವಾ? ಹೋಟೆಲ್ ಅದೆಲ್ಲ ಹಾಕಿಲ್ಲ, ಸುಮ್ಮನೆ ಇರೋ. ಹಾಂ ಆಯ್ತು ಆಂಟಿ, ಇವಾಗ ಓಪನ್ ಮಾಡಿದ್ದೀರಾ, ಏನು ಅನಿಸ್ತಿದೆ? ನನ್ನ ಮಗ ತುಂಬ ಖುಷಿಯಾಗಿದ್ದಾನೆ, ನಾನು ತುಂಬ ಖುಷಿಯಾಗಿದ್ದೇನೆ. ಅಷ್ಟೇ. ಹಾಂ ಹೇಗಿತ್ತಪ್ಪ? ಹಾಂ ದೋಸೆ ಅಂತ ಚೆನ್ನಾಗಿದೆ. ಹಾಂ ದೋಸೆನಾ ಇದಕ್ಕೆ ಹಾಂ ಏನಿದು? ಫ್ರೆಂಡ್ಶಿಪ್ ಆಯ್ತು ಹೇಳು. ಚೆನ್ನಾಗೈತೆ ಮಚ್ಚ, ಸೂಪರ್ ಆಗಿ. ಹಾಂ ಇದು ಕರೆಕ್ಟಾಗಿ ಹೇಳು. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಸಾಲೆ ದೋಸೆ ಹಾಂ ಇಟ್ ಈಸ್ ವೆರಿ ಗುಡ್. ಏನೇನೈತಿ ಇಲ್ಲಿ? ಚಟ್ನಿ. ಹಾಂ ಇದೇನಿದು? ಇದೇ ಅವನು ಗೊತ್ತಿಲ್ಲ. ಏನು ಸ್ವೀಟು? ಕೇಸರಿ ಬಾತ್. ಹಾಂ ಓಕೆ. ಗಾಜರ್ ಕಾ ಹಲ್ವಾ ಅನ್ನೋ ಗಾಜರ್, ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ, ಉಪ್ಪಿಟ್ಟು, ಸ್ಟುಪ್ಪಿಟ್ಟು ನಿಂತರ. ಪರ್ಫೆಕ್ಟ್ ರಿವ್ಯೂಗೆ ಮತ್ತೊಂದು ವಿಡಿಯೋ ಬರುತ್ತೆ ಆದಷ್ಟು ಬೇಗ. ಸೊ ಇವಾಗ ಫಂಕ್ಷನ್ ಅಲ್ವಾ, ಅದಕ್ಕೆ ನಾನು ಬಂದು ಇದು ಮಾಡಿದ್ದೀನಿ. ಸ್ಟೇ ಟ್ಯೂನ್ ಫಸ್ಟು. ಸೊ ಅದಕ್ಕೆ ಇನ್ನು ಆದಷ್ಟು ಬೇಗ ಒಂದು ವಿಡಿಯೋ ಬರುತ್ತೆ. ಹಾಗೆ ಎಂಡ್ ಮಾಡ್ತವ್ರೆ, ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ವಿಡಿಯೋ ಬರುತ್ತೆ ಗೈಸ್. ಅದಕ್ಕೆ ಫುಲ್ಲು ಕ್ಲೀನಾಗಿ ರಿವ್ಯೂ ಎಲ್ಲ ಮಾಡಬೇಕು. ಇವಾಗೆಲ್ಲ ಬ್ಯುಸಿ ಇದ್ದಾರಲ್ಲ, ಅದಕ್ಕೆ ಓಪನಿಂಗು. ಸೊ ಲೊಕೇಶನ್ ಎಲ್ಲಿ ಅಂತಂದರೆ ಎಕ್ಸಾಕ್ಟಾಗಿ ಚಂದ್ರಲೇಔಟ್ ಸರ್ಕಲ್ ಇದೆಯಲ್ಲ, ಸೊ ಅಲ್ಲಿಗೆ ಬಂದು ನೀವು ವಿಜಯನಗರ ಸೈಡಿಂದ ಬಂದರೆ ಚಂದ್ರಲೇಔಟ್ ಸರ್ಕಲಿಂದ ಸ್ವಲ್ಪ ಡೌನ್ ಬಂದರೆ, ಅಂದರೆ ನಾಗರಬಾವಿ ಹೋಗೋ ಸೈಡು ಬಂದರೆ ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಸಿಗುತ್ತೆ ಹೋಟೆಲ್ ಮಹಾಪ್ರಸಾದಂ ಅಂತ. ನಿಮ್ಗೆ ಅದಷ್ಟು ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಕ್ಸಾಕ್ಟ್ ಲಿಂಕ್ ಹಾಕಿರ್ತೀನಿ. ಸೊ ಬನ್ನಿ, ಟೇಸ್ಟ್ ಮಾಡಿ, ಮತ್ತು ನಮ್ಮ ಫ್ರೆಂಡ್ಗೆ ಸಪೋರ್ಟ್ ಮಾಡಿ. ಅಂಕಲ್ ಸಾಯ್ ಹೇಳಿಲ್ಲ ಹಾಗೆ. ಹೇಗೆ ಅನಿಸ್ತಿದೆ ಅಂಕಲ್ ಇವಾಗ ಅದೇ ಓಪನ್ ಮಾಡಿದ್ದಾನೆ ಹೋಟೆಲು? ಇದೇ ರೀತಿ ನಡೆಸ್ಕೊಂಡು ಹಾಂ ಜನಗಳಿಗೆ ಸೇವೆನೂ ಆಗಬೇಕು, ದುಡಿಮೆನೂ ಆಗಬೇಕು. ಅದರಿಂದ ಏನೇ ಆಗಲಿ ಇಲ್ಲಿಗೂ ಇಲ್ಲಿ ಇರ್ತಕ್ಕಂಥ ಹೋಟ್ಲುಗಳಲ್ಲಿ ರೀಸನಬಲ್ ಆಗಿ ಜನಗಳಿಗೆ ಸಿಗಬೇಕು, ಕೈಗೆ ಇಟ್ಕೋ ಥರ ಸಿಗಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದೀವಿ. ಟೆಂಪಲ್ ಕಾನ್ಸೆಪ್ಟ್ ಎಲ್ಲ ರೀಸನಬಲ್ ಆಗಿ ಎಲ್ಲ ಒಂದು ಏನೇ ಆದರೂ ಎಲ್ಲ ಒಂದು 80 ರೂಪಾಯಿ 50 ರೂಪಾಯಿ ಒಳಗಡೆನೇ ಇರುತ್ತೆ. ಎಲ್ಲರೂ ಬಂದು ಖುಷಿಯಾಗಿ ತಿನ್ಕೊಂಡು ಹೋದ್ರು ಅದು ಒಂದು ಸೇವೆ ಅಂದ್ಕೊಂಡು ಮಾಡಿಕೊಟ್ಟಿದ್ದೀವಿ. ಕ್ಲೀನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಕೇಳ್ತಾರೆ ಅಷ್ಟೇ. ಗೈಸ್ ಇದು ವೆಗ್ನೆಸ್ಡೇ ಆಫರು. ಸೊ ಈಗ ಇವತ್ತು ಮಂಡೇ ಅಲ್ವಾ, ಸೊ ನಾಡಿದ್ದು ಅಂದರೆ ಡೇಟ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ವೆಗ್ನೆಸ್ಡೇ ಮಾತ್ರ ಏನೇ ತೊಗೊಂಡ್ರು 10 ರೂಪೀಸು. ಬಂದು ಟ್ರೈ ಮಾಡಿ. ಆಗ ಲೊಕೇಶನ್ ಹೇಳಿದ್ದೀನಿ ಆಲ್ರೆಡಿ, ಚಂದ್ರಲೇಔಟ್ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಬಂದು ಚೆಕ್ಔಟ್ ಮಾಡಿ ಪ್ಲೀಸ್. ನಮ್ಮ ಫ್ರೆಂಡಿಗೆ ಬಂದು ಸಪೋರ್ಟ್ ಮಾಡಿ, ತಿಂದು ಹೇಳಿ ಹೇಗಿದೆ ಅಂತ. ರೀಸನಬಲಾಗಿ ಕೊಡ್ತಾಯಿದ್ದಾನೆ. ಸೊ ನೀವೇ ಬಂದು ಹೇಳಬೇಕು. ಇದ್ರದ್ದು ಫುಲ್ಲು ಇನ್ನೊಂದು ವಿಡಿಯೋ ಫುಲ್ ರಿವ್ಯೂ ಈ ವಿಡಿಯೋ ಮುಂದೆ ಬರುತ್ತೆ. ದೋಸೆ ಇಸ್ಕೊಂಬಂದಿದ್ದೀನಿ, ಟೇಸ್ಟ್ ಮಾಡೋಣ. ದೋಸೆ ಅಂತೂ ಅಂದಾಗ ಇಲ್ಲಿ ಇಡಬೇಕು ನೀನು. ಇಂಥವ್ರಿಗೆಲ್ಲ ಕ್ಯಾಮ್ರಾ ಮ್ಯಾನ್ ಕೊಡ್ತೀವಿ ನಾವು. ಸಲ ಹಾಕ್ಸ್ಕೊಂಬ ನೋಡಿ ಫ್ರೆಂಡ್ಸ್. ಅವನು 9ನೇ ಸಲ 20ನೇ ಸಲ. ಹೆಂಗೈತೆ ರೈಸು? ಚಟ್ನಿ ಜೊತೆ ಅಂತೂ ಇನ್ನೂ ಸಕ್ಕತ್ತಾಗೈತೆ. ಹೌದಾ? ಮತ್ತೆ ಇನ್ನೇನು ಸಮಾಚಾರ? ಫಸ್ಟ್ ತಿನ್ಬಿಡ್ತೀಯಾ? ತಿನ್ಬಿಟ್ಟೆ ನೀವು ರಿವ್ಯೂ ಹೇಳಬೇಕು. ತಿನ್ಬಿಟ್ಟು ಆಮೇಲೆ ಬಾತ್ರೂಮ್ಗೆ ಹೋಗಿ ಮಾತಾಡ್ತೀರಾ? ಬಾ ಬಾತ್ರೂಮ್ಗೆ. ಸೊ ಗೈಸ್ ಅಂತೂ ಇತ್ತು ಇವಾಗ ಫ್ರೀ ಆಗೋನೆ. ಇವಾಗ ಏನೇನು ಹೋಟ್ಲು ಬಗ್ಗೆ ಏನೇನು ಅಂತ ಇವಾಗ ತಿಳಿಸ್ಕೊಡ್ತಾನೆ. ಹಾಂ ತಿಳಿಸ್ಕೊಳಪ್ಪ. ಮೊದಲನೇ ಆಗಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹಾಂ ಹೇಳಪ್ಪ. ನಮ್ಮ ಹೋಟೆಲ್ ಚಂದ್ರಲೇಔಟಲ್ಲಿ ಓಪನ್ ಆಗಿದೆ. ಹಾಂ. ಹೋಟೆಲ್ ಹೆಸರು ಬಂದು ಹೋಟೆಲ್ ಮಹಾಪ್ರಸಾದಂ ಅಂತ. ಸೊ ಇಟ್ಸ್ ಪ್ಯೂರ್ಲಿ ಇರುತ್ತೆ. ಸೊ ಇವತ್ತು ಇನಾಗ್ರೇಷನ್ ಆಯಿತು. ಸೊ ಪಬ್ಲಿಕ್ ಓಪನಿಂಗ್ಗೆ
ವೆಡ್ನೆಸ್ಡೇ ಇರುತ್ತೆ 21st. ಸೊ ಆಫರ್ಸ್ ಬಂದು ನೀವೇನೇ ತೊಗೊಂಡ್ರು ಓನ್ಲಿ ಪೇಸ್ 10 rupees ಅಷ್ಟೇ. ನೀವೇನೇ ತೊಗೊಂಡು 10 rupees ಇರುತ್ತೆ. ಟೈಮಿಂಗ್ಸ್ ಇರುತ್ತೆ. ಸೊ ನಾನು ಮೆನ್ಷನ್ ಕೊಟ್ಟಿರ್ತೀನಿ ಅವ್ರ ಹತ್ರ, ನೋಡ್ಕೊಳ್ಳಿ. ಮೆನ್ಷನ್ ಆಗಿರುತ್ತೆ. ಟೈಮಿಂಗ್ಸ್ ಡೇಟ್ ನೋಡಿಕೊಂಡು ಬಂದು ಎಂಜಾಯ್ ಮಾಡಿಕೊಂಡು ಆರಾಮಾಗ್ತೀನಿ. ಈ ಥರ ಥೀಮ್ ದೇವಸ್ಥಾನ ಏನು ಬಂತು ಥಾಟಿಂಗ್ ಬಂತು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ. ಆ್ಯಕ್ಚುಲಿ ಎಲ್ಲಿ ಕಾಪಿ ಹೊಡೆದಿನಿ? ಕಾಪಿ ಹೊಡೆದಿಲ್ಲ. ಆ್ಯಕ್ಚುಲಿ ಅನ್ನ ಅನ್ನೋದು ಒಂದು ದೇವ್ರ ಸಮಾನ, ಅದು ಪ್ರಸಾದಕ್ಕೆ ಸಮಾನ. ಅದು ಪ್ರಸಾದ ರೀತಿಯಲ್ಲಿ ಎಲ್ಲ ಕೊಡಬೇಕು ಅಂದ್ಬಿಟ್ಟು ನನ್ನ ಹೋಟೆಲ್ ಕಾನ್ಸೆಪ್ಟ್ ದೇವಸ್ಥಾನ ಥರ ಮಾಡಿ ಹೆಸರು ಪ್ರಸಾದಂ ಅಂತಾನೆ ಇಟ್ಟಿರೋದು. ಸೊ ಇದು ನನ್ನ ಕಾನ್ಸೆಪ್ಟ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಬಟ್ಟೆ ಎಲ್ಲಿ ತಗೊಂಡ್ರೆ ಆಯ್ತು? ಯಾರ್ರೀ ಅದು ಎಲ್ಲ ತುಂಬ ಚೆನ್ನಾಗಿತ್ತು. ನೀವೇ ಮಾಡಿ ನೀನೇ ಹೇಳ್ಬೇಡ. ಎಲ್ಲಾರ್ದು ರಿಯಾಕ್ಷನ್ಗಳು ತುಂಬ ಚೆನ್ನಾಗಿತ್ತು. ನೀನು ಆಯ್ತು ಫಸ್ಟ್ ರೆಕಾರ್ಡಿಂಗ್ ಆನ್ ಮಾಡಿದ್ಯಾ? ಮಸಾಲೆ ದೋಸೆ ಇಷ್ಟ ಆಯ್ತು. ಮಸಾಲೆ ದೋಸೆನ ನನಗೆ ಖಾರ ಬಾತ್ ಸಿಗ್ಲಿಲ್ಲ. ಎಲ್ಲೋ ನಿಮಗೆ ಕೊಟ್ಟಿರಲ್ಲ. ಎಲ್ಲ ಖಾಲಿ, ನಮಗೆ ಸಿಗ್ಲಿಲ್ಲ ಖಾರ ಬಾತ್. ಖಾಲಿ ಆಗ್ಬಿಟ್ಟು ಇವಾಗ ಇಂಟರ್ವ್ಯೂ ತಗೊಳಕ್ ಬರ್ತಾ ಇದ್ದೀರಾ. ಎಲ್ಲ ಮಾಡ್ಕೊಡಿ, ಒಳ್ಳೆ ಇಂಟರ್ವ್ಯೂ ಕೊಡ್ತೀನಿ. ಅಂಕಲ್ ಯಾವ್ದು ಇಷ್ಟ ಆಯ್ತು ಫುಡ್ಡು? ಎಲ್ಲ ಫುಡ್ಡು ಇಷ್ಟ ಆಯಿತು. ಯಾಕಂದರೆ ಇದು ನಮ್ಮ ಹೋಟ್ಲು, ಯಾವ ಫುಡ್ ಇಷ್ಟ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಜನಗಳು ಇದನ್ನು ರಿವ್ಯೂ ಕೊಟ್ಟಿದ್ದಾರೆ. ಎಲ್ಲ ಸೂಪರ್ ಸೂಪರ್ ಸೂಪರ್. ಅಕ್ಕ ನಿಮಗೆ ಕಾಫಿ ಕಾಫಿ ಅಲ್ಲ ಫುಡ್ ಫಸ್ಟ್ ಕಾಫಿ ಫಸ್ಟ್ ಕಾಫಿ ಫುಡ್ ಎಲ್ಲ ಇಷ್ಟ ಆಯ್ತು. ಅದು ಇವ್ರು ದೊಡ್ಡ ದೊಡ್ಡ ತಿಂದರು. ಸೊ ಗೈಸ್ ಕೇಳಿದ್ರಲ್ಲ, ಸೊ ಊಟ ಅಂತೂ ಸಖತ್ತಾಗಿದೆ. ನೀವು ಮಸ್ಟ್ ಟ್ರೈ ಮಾಡಲೇಬೇಕು ಬಂದು. ಸೊ ಇದ್ರದ್ದು ಪೂರ್ತಿ ರಿವ್ಯೂ ಕಿಚನ್ದಾಗಿರ್ಬೋದು, ಸೊ ಅವೆಲ್ಲ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಕಾಯ್ತಾ ಇರಿ. ಈ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಎಲ್ಲ ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೋ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.